ಎಲ್ಲರಿಗೂ ನಮಸ್ತೆ. ನೋಡಿ, ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ತೋಟದ ಪೂಜೆ ಇತ್ತು. ಪ್ರತಿ ವರ್ಷ ಕೂಡ ಮಾಡ್ತಾರೆ. ಸೊ ಈ ಸಲಿನ ಇನ್ವೈಟ್ ಮಾಡಿದರು. ನಾನು ನಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಮೈಸೂರಲ್ಲಿ KR ನಗರದಲ್ಲಿ ಅವ್ರ ಮನೆ ಇರೋದು. ಒಂಥರ ನೆನಪುಗಳು ಅಲ್ಲಿ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಅಲ್ಲಿ ಹೋಗಿ ಉಳ್ಕೊತಿದ್ವಿ. ದೊಡ್ಡ ಫ್ಯಾಮಿಲಿ, ಒಂದು 30-40 ಜನ ಸೇರ್ತಿದ್ವಿ. ಒಂದು 15 ದಿನ ಅಲ್ಲೇ ಇರ್ತಿದ್ವಿ. ಅವೆಲ್ಲ ಇವತ್ತು ನಾವು ದೊಡ್ಡವರಾದರೂ ಕೂಡ ಅದನ್ನು ಮೆಮೊರೀಸ್ ಹಾಗೆ ಉಳಿದಿದೆ. ನೋಡಿ, ಮಗಳು ಮಾತ್ರ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅವರ ಅಣ್ಣನ ಜೊತೆ ಆಡಿಕೊಂಡು. ಮಕ್ಕಳಿಗೆ ಈ ಥರ ಎಲ್ಲ ಹೋದಾಗ ಅವ್ರಿಗೊಂಥರ ಖುಷಿ. ಪಾಪ ರಜದಲ್ಲಿ ಈ ಥರ ಚಾನ್ಸಸ್ ಸಿಗುತ್ತೆ. ಸೊ ಆದಷ್ಟು ರಜದಲ್ಲೇ ಫಂಕ್ಷನ್ಗಳು ಇರೋದು ನಮಗೂ ಒಳ್ಳೆಯದಾಯಿತು, ಹೋಗಿ ಬರಲಿಕ್ಕೆಲ್ಲ ಹೊರಟ್ವಿ. ನೋಡಿ, ಹೋಗೋಷ್ಟೊತ್ತು ಮಧ್ಯಾಹ್ನ ಆಗಿತ್ತು. ಅಲ್ಲಿ ಸೇರೋ ಅಷ್ಟೊತ್ತಿಗೆ ಮಕ್ಳುಗಳಿಗೂ ಬೋರ್ ಆಗಬಾರ್ದು ಅಂತ ಗಾದೆ ಮಾತುಗಳು ಅದು ಇದು ಕೆಲವೊಂದು ಟಂಗ್ ಟ್ವಿಸ್ಟ್ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದೆ. ಅದನ್ನು ಹಾಡ್ಕೊಂಡು ಖುಷಿಯಿಂದ ಬಂದರು ಮಕ್ಕಳು ಕೂಡ. ನೋಡಿ, నీకే వస్తా ఉండదు. సంపంగప్ప చెప్పండి. ಸಂಪಂಗಪ್ಪ ನಡ್ಕೊಂಡು ಕೊನೆಗೂ ಹೋಗಿ ಸೇರಿದ್ವಿ. ಮಧ್ಯಾಹ್ನ 1:30 ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ನೋಡಿ, ಅದು ತೋಟದಲ್ಲಿ ಅವರು ಮುನೇಶ್ವರ ಮತ್ತು ಕಾಟೇರಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗಿಂದನೂ ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ಪೂಜೆ ಮಾಡಿ ಮರಿ ಕುಯ್ಯಿಸಿ ಹಬ್ಬ ಥರ ಮಾಡಿ ಎಲ್ಲರಿಗೂ ಊಟ ಹಾಕ್ಸೋ ಪದ್ಧತಿ ಅವರಲ್ಲಿ. ಸೊ ಇನ್ನು ಅಡುಗೆಗಳೆಲ್ಲ ರೆಡಿ ಆಗ್ತಿತ್ತು. ಹೋಗಿ 1 ಅವರ್, ಒಂದು ಹಾಫ್ ಆನ್ ಅವರ್ ಕೂತು ಮಾತಾಡ್ಕೊಂಡೆಲ್ಲ ಹಳೆ ರಿಲೇಷನ್ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ನೋಡಿ, ನಮ್ಮಮ್ಮ ನಮ್ಮ ಬಾವ ಎಲ್ಲ ಕೂತಿದ್ದೀವಿ. ಅವ್ರ ಪಾಪ ಎಲ್ಲ ಅಡುಗೆಗೆ ನಮ್ಮ ಚಿಕ್ಕಮ್ಮನ ಮನೆಯವರೆಲ್ಲ ರೆಡಿ ಮಾಡ್ತಿದ್ರು. ಕೊನೆಯಲ್ಲಿ ಮತ್ತೊಂದು ಬೆಳಗ್ಗೆ ಒಂದು ಪೂಜೆ ಮಾಡಿರ್ತಾರಂತೆ. ಮತ್ತೊಂದು ಪೂಜೆ ಎಲ್ಲ ಮರಿ ಎಲ್ಲ ಕುಯ್ದಾದ್ಮೇಲೆ ಮತ್ತೆ ಲಾಸ್ಟಲ್ಲಿ ಒಂದು ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಕೂಡಿಸ್ತಾರೆ. ನೋಡಿ, ಎಲ್ಲ ನಿಂತಿದ್ದೀವಿ ಪೂಜೆಗೆ. ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಒಂಥರ ಖುಷಿ ಆಯಿತು. ಮಕ್ಳುಗಳಿಗೂ ಕೂಡ ಈ ಪದ್ಧತಿಗಳನ್ನ ನೋಡಿ ಅವ್ರಿಗೂ ಒಂಥರ ಹೀಗೆ ಮಾಡ್ತಾರೆ ನಮ್ಮಲ್ಲಿ ಅಂತ ಗೊತ್ತಾಗುತ್ತೆ. ಕರ್ಕೊಂಡು ಹೋಗ್ಬೇಕು ನಾವು. ಈ ಬೆಂಗಳೂರು ಜೀವನದಲ್ಲಿ ಒಂಟಿಯಾಗಿ ಮನೇಲೇ ಇದ್ದವ್ರಿಗೆ ಪೂಜೆ ಪುನಸ್ಕಾರ ಪದ್ಧತಿಗಳು ಏನೂ ಕೂಡ ಗೊತ್ತಾಗಲ್ಲ. ಇಂಥ ಟೈಮಲ್ಲಿ ಕರ್ಕೊಂಡು ಹೋದಾಗಾರು ಅವ್ರಿಗೆ ನೆನಪಾಗಿ ಉಳಿಯುತ್ತೆ. ನೋಡಿ, ನಾನು ನನ್ನ ಮಗಳೆಲ್ಲ ಪೂಜೆ ಮಾಡ್ತಾಯಿದ್ವಿ. ಕೊನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿದ್ರು. ನಾವು ಪೂಜೆ ಮಾಡಿ ಊಟಕ್ಕೆ ಕೂರಕ್ಕೆ ಹೊರಡಬೇಕಿತ್ತು. ತುಂಬ ನೆನಪುಗಳಿದೆ. ನಾವು ಎಲ್ಲೂ ಹೋಗ್ತಾ ಇಲ್ಲ. ಹೋದರೆ ನಮ್ಮ ಚಿಕ್ಕಮ್ಮನ ಮನೆಗೆ ರಜದಲ್ಲಿ ನಮ್ಮ ತಂದೆ ಕಳಿಸ್ಕೊಡ್ತಿದ್ರು. ಆ ದಿನಗಳು ಇವತ್ತಿಗೂ ಕೂಡ ನೆನಪಿದೆ. ಅಲ್ಲಿ ಹಾಡಿದ್ದು ಬೆಳೆದಿದ್ದು ಆ ರಜದಲ್ಲಿ ಇದ್ದಿದ್ದೆಲ್ಲ. ನೋಡಿ, ನನ್ನ ಮಗಳು ನೋಡ್ತಾ ಇದ್ದಾಳೆ. ಹೊಸ ಥರ ಮಾಡ್ತಿದ್ದಾರೆ. ಆಮೇಲೆ ಚಿಕ್ಕದಾಗಿ ಕೂಡಿಸ್ತಾರೆ. ಅದರೊಳಗೆ ಇಷ್ಟ ಆಯಿತು. ದೇವರೇ ಚೆನ್ನಾಗಿ ಚಿಕ್ಕದಾಗಿದೆ, ಹೇಗೆ ಕೂಡಿಸಿದ್ರು, ಹೇಗೆ ಮಾಡ್ತಾರೆ, ಪ್ರತಿಯೊಂದು ಕ್ವಶನ್ಗಳು ಕೇಳ್ತಾಯಿದ್ಲು. ನನಗೆ ಆದಷ್ಟು ಗೊತ್ತಿರೋದನ್ನ ಹೇಳ್ಕೊಂಬರ್ತಿದ್ದೆ ಒಳಗೆ. ನೋಡಿ, ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ವಾರ್ಗಿಯವರೇ ತುಂಬ ಜನ ಇದ್ದಾರೆ. ಒಂದು 10-15 ಜನ ಇದ್ದಾರೆ. ಎಲ್ಲರನ್ನೂ ನೋಡ್ದಂಗೆ ಆಯಿತು. ಖುಷಿಯಿಂದ ಎಲ್ಲ ಮಾತಾಡಿಸಿ ವೀಡಿಯೋಸ್ಗಳು ಮಾಡಿಕೊಂಡು ಫೋಟೋಸ್ಗಳೆಲ್ಲ ಹಿಡ್ಕೊಂಡ್ವಿ. ನಮ್ಮ ಪೀಳಿಗೆ ನೆಕ್ಸ್ಟ್ ನಮ್ಮ ಮಕ್ಕಳು ಪೀಳಿಗೆದೆಲ್ಲ ಫೋಟೋಸ್ಗಳು ಹಿಡ್ಕೊಂಡ್ವಿ. ಏನೋ ಒಂಥರ ಖುಷಿ. ನೋಡಿ, ಪೂಜೆ ಎಲ್ಲ ಮುಗೀತು. ನೆಕ್ಸ್ಟು ಊಟಕ್ಕೆ ಹೊರಡಬೇಕಿತ್ತು. ಊಟ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರಿಗೆ ಸಂಜೆ ಎಷ್ಟೊತ್ತಿಗಾರು ವಾಪಸ್ ಆಗಬೇಕಿತ್ತು. ಸೊ ಊಟ ಎಲ್ಲ ಮಾಡ್ಕೊಂಡು ಹೊರಡಲಿಕ್ಕೆ ಸಿದ್ಧ ಆದ್ವಿ. ಕೊನೆಯಲ್ಲಿ ನೋಡಿ, ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಮಾವ, ಅತ್ತೆ ಎಲ್ಲರೂ ಕೂಡ ಅಲ್ಲಿದ್ದೀವಿ. ಇಲ್ಲೆಲ್ಲ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ತಿದ್ರು ಆಂಟಿ ಅಂಕಲ್ ಎಲ್ಲ. ಪಾಪ ಬೇಗ ಬೇಗ ಮಾಡಿ ಎಲ್ಲ ಊಟ ಎಲ್ಲ ಬಡಿಸೆಲ್ಲ ತಿಂದು ಖುಷಿಯಿಂದ ಬಂದ್ವಿ. ನೋಡಿ, ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಕೂಡ. ಏನಂದರೆ ಅಲ್ಲಿ ಒಗ್ಗಟ್ಟಿಂದ ಎಲ್ಲ ಗಂಡು ಮಕ್ಳು ಹೆಣ್ಮಕ್ಳು ಮಾಡ್ತಾರೆ, ಅದೇ ಖುಷಿ. ನೋಡಿ, ಇವ್ರು ನಮ್ಮ ಮಾವ, ನಮ್ಮ ತಂದೆಗೆ, ನಮ್ಮ ಮಮ್ಮಿಗೆ ತಮ್ಮ ಆಗಬೇಕು. ರೈಲ್ವೆ ಇನ್ಸ್ಪೆಕ್ಟರಾಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರು ನಿಜ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಅವ್ರು ಹೇಳೋದೊಂದೇ, ನೋಡಿ, ನಿಮ್ಮ ಮುಂದಿನ ಮಕ್ಕಳಿಗೆ ನಾವು ಕಲಿಸ್ಬೇಕು ಈಗಿಂದನೇ. ಅದಕ್ಕಾದ್ರೂ ಮಾತಾಡಿಸಿ ಸಂಬಂಧಗಳ ಬೆಲೆ ತಿಳಿಸಿ. ಈಗಲೇ ಬಿಟ್ಬಿಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಅವ್ರಿಗೆ ಯಾರು ಅಂತಲೇ ಗೊತ್ತಾಗಲ್ಲ ಅಂತಲೇ ಹೇಳ್ತಾರೆ. ಅದು ಕೂಡ ನಿಜ. ನೋಡಿ, ನಮ್ಮ ಮಕ್ಳುಗಳು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅತ್ತೆ ಮಕ್ಕಳೆಲ್ಲ ಒಂದು ವಾರದವ್ರು ಇದ್ದಾರೆ. ನಿಜ, ಸಂಬಂಧಗಳಿಗೆ ಬೆಲೆನೇ ಮಕ್ಳಿಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಒಂಟಿ ಫ್ಯಾಮಿಲಿಗಳ ಆಗಿ ಬೆಂಗಳೂರುಗಳಲ್ಲಿ ಸಂಬಂಧ ಅಂದರೆ ಏನು,
ಹಬ್ಬಗಳಂದರೆ ಏನು, ಹರಿದಿನಗಳಂದರೆ ಏನು ಎಲ್ಲವೂ ಕೂಡ ಬುಕ್ಸಲ್ಲಿ ನೋಡ್ತಾರೆ ಅಷ್ಟೇ, ಫಿಲಮ್ಗಳಲ್ಲಿ ನೋಡ್ತಾರೆ. ಸೊ ಅದರದ್ದು ಅನುಭವಿಸ್ಬೇಕು ಅಂದಾಗ ಈ ಥರ ಕೆಲವೊಂದು ಕಡೆ ಕರ್ಕೊಂಡು ಹೋದಾಗ ಓ ಸಂಬಂಧ ಅಂದರೆ ಹೀಗಿರುತ್ತೆ, ಫಂಕ್ಷನ್ಸ್ ಅಂದರೆ ಹೇಗಿರುತ್ತೆ ಅಂತೆಲ್ಲ ಅವರು ಖುಷಿ ಪಡ್ತಾರೆ. ನೋಡಿ ಎಲ್ಲ ಗೇಮ್ಸ್ ಆಡಿಸ್ತಾ ಇದ್ದಾರೆ. ಅಲ್ಲಿ ಶ್ವೇತಕ್ಕ ಅಂತ ಒಬ್ರು ಇದ್ದಾರೆ, ಅವರೆಲ್ಲರಿಗೂ ಮಕ್ಳಿಗೆ ಬೋರ್ ಆಗಬಾರ್ದು ಅಂತ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದಾರೆ. ಕೆಲವೊಂದು ಗೇಮ್ಸ್ ಎಲ್ಲ ಆಡಿದ್ಲು ನನ್ನ ಮಗಳು, ಖುಷಿಯಿಂದ ಬೆರ್ತು ನೋಡಿ ಆಡಿಸಿ ಕೊನೆಗೆಲ್ಲ ಪಾಪ ಯಾರೋ ಗೆದ್ದು ಎಲ್ಲರಿಗೂ ಐಸ್ ಕ್ರೀಮ್ಗಳು ತೆಗೆದುಕೊಟ್ರು ಅವಕ್ಕ. ಎಲ್ಲ ಖುಷಿಯಿಂದ ಆಡ್ಕೊಂಡಿದ್ರು. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ನಮ್ಮ ಡೇ ಹೀಗಿತ್ತು ಭಾನುವಾರ, ಖುಷಿ ಆಯಿತು ಊರಿಗೆ ಹೋಗಿ ಬಂದು.